ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ರವೆ ಪಾಯಸ ಮಾಡೋಣ ಅಂತ ನಮ್ಮನೆಯಲ್ಲಿ ನಾನು ಹೇಗೆ ಮಾಡ್ತೀನಿ, ನಮ್ಮನೆಯಲ್ಲಿ ನಮ್ಮ ಅತ್ತೆ ಹೇಗೆ ಮಾಡ್ತಿದ್ರು ಹಾಗೆ ನಾನು ಮಾಡ್ತೀನಿ. ಅದನ್ನು ನಿಮಗೆ ತೋರಿಸ್ತೀನಿ. ಅದಕ್ಕೆ ಏನೇನು ಬೇಕು ಅಂದರೆ ರವೆ, ಹಾಲು, ಏಲಕ್ಕಿ, ಗೋಡಂಬಿ, ಬಾದಾಮಿ, ದ್ರಾಕ್ಷಿ ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ, ಬೆಲ್ಲ, ತುಪ್ಪ, ಕೊಬ್ಬರಿ. ನಾನು ಈ ರವೆ ಹಾಗೆ ಹುರ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಏನು ತುಪ್ಪ ಹಾಕ್ತೀರೆ. ಇವಾಗ ಹೇಗೆ ಮಾಡೋದನ್ನ ತೋರಿಸ್ತೀನಿ. ಸ್ಟವ್ ಆನ್ ಮಾಡಿಕೊಂಡೆ, ಒಂದು ದಪ್ಪ ಪಾತ್ರೆ ಇಟ್ಕೊಂಡೆ. ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ. ನಾನು ಆಲ್ರೆಡಿ ರವೆನ ಹುರ್ಕೊಂಡಿದ್ದೀನಿ. ಇವಾಗ ತುಪ್ಪ ಹಾಕ್ತಿದ್ದೀನಿ. ತುಪ್ಪ ಹಾಕಿದ್ಮೇಲೆ ರವೆ ಹಾಕ್ತೀನಿ. ರವೆ ಹಾಕಿ ಆಲ್ರೆಡಿ ಹುರಿದಿದ್ದೀನಿ. ಅದು ಗಂಟು ಬರಬಾರ್ದು ಅನ್ನೋದಕ್ಕೆ ನಾನು ಮತ್ತೆ ಈ ಥರ ಒಂಚೂರು ತುಪ್ಪ ಹಾಕಿ ಇದು ಮಾಡ್ತಿದ್ದೀನಿ ಅಷ್ಟೇ. ನೋಡಿ, ಇವಾಗ ತುಪ್ಪದಲ್ಲಿ ಒಂದು ಸ್ವಲ್ಪ ಹುರ್ಕೊಂಡಲ್ಲ, ಇವಾಗ ನೀರು ಹಾಕ್ತೀವಿ. ಇವಾಗ ನೀವೇನೇ ಇದು ಮಾಡಿದ್ರೂ ಅದು ಗಂಟಾಗಲ್ಲ. ನೀಟಾಗಿ ಇದರಲ್ಲಿ ಬೇಯಲಿ, ಚೆನ್ನಾಗಿ ಬೇಯಲಿ. ಈಗ ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಇವಾಗ ಹಾಲು ಹಾಕ್ತಿದ್ದೀನಿ. ಹಾಲಲ್ಲೂ ಚೆನ್ನಾಗಿ ಬೇಯಲಿ, ತುಂಬ ಚೆನ್ನಾಗಿರುತ್ತೆ ರವೆ ಪಾಯಸ. ಬೇಯಲಿ ಚೆನ್ನಾಗಿ. ಇಲ್ಲಿ ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ, ಅದರಲ್ಲಿ ನೀರು ಹಾಕಿಬಿಟ್ಟು ಇವಾಗ ಬೆಲ್ಲ ಹಾಕಿ ಕರಗಿಸ್ಕೊತೀನಿ. ನೋಡಿ, ಇವಾಗ ಇದಕ್ಕೆ ಕೊಬ್ಬರಿ ಹಾಕಿದ್ದೀನಿ, ರುಬ್ಬೋದಕ್ಕೆ ಏಲಕ್ಕಿ ಹಾಕಿದ್ದೀನಿ, ಗೋಡಂಬಿ, ಬಾದಾಮಿ ಇಷ್ಟು ಹಾಕಿ ಒಂದು ಸರ್ತಿ ನುಣ್ಣಗೆ ರುಬ್ಕೋತೀನಿ. ನೋಡಿ, ಈ ಥರ ರುಬ್ಕೊಂಡೆ. ಇದಕ್ಕೊಂದು ಸ್ವಲ್ಪ ಹಾಲು ಹಾಕಿಬಿಟ್ಟು ನಾನು ರುಬ್ಕೋತೀನಿ. ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಬೆಲ್ಲ ಚೆನ್ನಾಗಿ ಕರಗಿಸಿದ್ದೀನಿ. ಕರಗಿಸ್ದೆ, ಅದು ಚೆನ್ನಾಗೇ ಇದೆ ನಮ್ಮನೆ ಬೆಲ್ಲ, ಅದೇನು ಕಸನಿಲ್ಲ. ಇದಕ್ಕೆ ಹಾಕ್ತಾಯಿದ್ದೆ. ನೋಡಿ, ಬೆಲ್ಲ ಕರಗಿಸಿದ್ದು ಹಾಕಿದೆ. ಇವಾಗ ಕೊಬ್ಬರಿ, ಏಲಕ್ಕಿ ಮತ್ತು ಗೋಡಂಬಿ, ಬಾದಾಮಿ ಇದನ್ನು ರುಬ್ಬಿರೋದನ್ನು ಹಾಕಿ. ನೋಡಿ, ಚೆನ್ನಾಗಿ ಕುದೀತಿದೆ. ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ರುಬ್ಬಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಪಾಯಸ, ಈ ಥರ ರವೆ ಪಾಯಸ. ಇವಾಗ ಇದು ಕುದ್ದಿದೆ, ಸಾಕಿದು ಆಫ್ ಮಾಡ್ತೀನಿ. ಗೋಡಂಬಿ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ಇದು ಮಾಡಿದ್ನಲ್ಲ, ಅದೊಂದು ಸ್ವಲ್ಪ ಹಾಕ್ತೀನಿ. ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ, ರವೆ ಪಾಯಸ ರೆಡಿ ಆಯಿತು. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ರುಚಿಯಾಗಿರುತ್ತೆ. ನೋಡಿ, ನಮ್ಮನೆಯಲ್ಲಿ ರವೆ ಪಾಯಸ ಈ ಥರನೇ ಮಾಡೋದು. ನಿಮ್ಮನೆಯಲ್ಲೂ ಮಾಡಿಕೊಂಡು ಈ ಥರ ರವೆ ಪಾಯಸ ಹೇಗೆ ಬಂತು ಅಂತ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.